ಬಹುಕೋಟಿ ವಂಚಕ ರಾಹುಲ್ ತೋನ್ಸೆಗೆ 6 ತಿಂಗಳು ಜೈಲು ಶಿಕ್ಷೆ. ನಟಿ ಸಂಜನಾ ಗಲ್ರಾನಿ ಅವರಿಗೆ ಮೋಸ ಮಾಡಿದ ಆರೋಪದಲ್ಲಿ ಶಿಕ್ಷೆಯಾಗಿದೆ. ಬಹುಕೋಟಿ ವಂಚಕ ರಾಹುಲ್ ತೋನ್ಸೆಗೆ 6 ತಿಂಗಳು ಜೈಲು ಶಿಕ್ಷೆ. ನಟಿ ಸಂಜನಾ ಗಲ್ರಾನಿ ಅವರಿಗೆ ಮೋಸ ಮಾಡಿದಂತ ಆರೋಪದಲ್ಲಿ ಶಿಕ್ಷೆಯಾಗಿರೋದು. 6 ತಿಂಗಳು ಜೈಲು ವಾಸದ ಜೊತೆಗೆ 61.60 ಲಕ್ಷ ರೂಪಾಯಿ ದಂಡ ಕೂಡ ಪ್ರಕಟ ಆಗಿದೆ. ಬೆಂಗಳೂರಿನ 33ನೇ ಎಸಿಜೆಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಸಂಜನಾ ಗಲ್ರಾನಿಗೂ ಹೂಡಿಕೆಯ ನೆಪದಲ್ಲಿ ರಾಹುಲ್ ತೋನ್ಸೆ ಮೋಸ ಮಾಡಿದ್ದ. ಈಗಾಗಲೇ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ರಾಹುಲ್ ತೋನ್ಸೆ. ಕ್ಯಾಸಿನೋ ಹೂಡಿಕೆ ಹೆಸರಲ್ಲಿ ಅನೇಕರಿಗೆ ರಾಹುಲ್ ತೋನ್ಸೆ ವಂಚನೆಯನ್ನ ಮಾಡಿದ್ದ. ಕಳೆದ ಫೆಬ್ರವರಿಯಲ್ಲಿ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಉದ್ಯಮಿಗೆ 25 ಕೋಟಿಯನ್ನ ವಂಚಿಸಿದ್ದಾನೆ ರಾಹುಲ್ ಅನ್ನುವಂಥ ಅಥವಾ ಆತನ ಕುಟುಂಬ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿತ್ತು. ಆ ಸಂದರ್ಭದಲ್ಲಿ ರಾಹುಲ್ನ ತಂದೆ ಮಾತ್ರ ಅರೆಸ್ಟ್ ಆಗಿದ್ರು. ಈತ ರಾಹುಲ್ ತೋನ್ಸೆ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ. ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿದೆ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಈಗ ರಾಹುಲ್ ತೋನ್ಸೆಗೆ 6 ತಿಂಗಳ ಜೈಲು ಶಿಕ್ಷೆ ಕೂಡ ಈಗ ಡಿಕ್ಲೇರ್ ಆಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಸುಂದರ, ಕ್ಯಾಸಿನೋದಲ್ಲಿ ಒಂದಷ್ಟು ಹಣವನ್ನ ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರನ್ನ ನಂಬಿಸಿ ಸಾಕಷ್ಟು ಬಾರಿ ವಂಚನೆಯನ್ನು ಕೂಡ ಮಾಡಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿತ್ತು. ದೂರು ದಾಖಲಾದಾಗ ಕೂಡ ಏನು ಈತ ವಿದೇಶಕ್ಕೆ ಹೋಗಿ ಪರ್ಯಾರಿದ್ದ. ಈ ಕಾರಣದಿಂದಾಗಿ ನಮಗೆ ಲುಕ್ಔಟ್ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ ಸ್ವದೇಶಕ್ಕೆ ಬಂದಿಲ್ಲ. ಈ ಕಾರಣದಿಂದಾಗಿ ನ್ಯಾಯಾಲಯಗಳು ಕೂಡ ಈಗಾಗಲೇ ಅವರಿಗೆ 6 ತಿಂಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಮತ್ತೆ ಏನು 25 ಕೋಟಿ ರೂಪಾಯಿಯನ್ನ ವಂಚಿಸಿದ್ದಾರೆ, ಆ ಹಣವನ್ನು ಕೂಡ ವಾಪಸ್ ಕೊಡಬೇಕು ಅಂತ ಕೂಡ ಏನು ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಅದೇ ರೀತಿಯಲ್ಲಿ ಕೂಡ ಸಂಜನಾ ಗಲ್ರಾನಿ ಕೂಡ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ವಂಚನೆಯನ್ನ ಮಾಡಿ ಕೂಡ ಪರಾರಿಯಾಗಿದ್ದ. ಹೀಗಾಗಿ ಪೊಲೀಸರು ಆತನ ಯಾವ ರೀತಿಯಾಗಿ ಪತ್ತೆ ಹಚ್ತಾರೆ, ಯಾವ ರೀತಿಯಾಗಿ ಆತನ ಹತ್ರ ಹಣ ವಸೂಲಿ ಮಾಡ್ತಾರೆ, ಯಾವ ರೀತಿಯಾಗಿ ಆತನಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಒಟ್ಟಾರೆಯಾಗಿ ರಾಹುಲ್ ತೋನ್ಸೆ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ. ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಆಗಿದೆ. ಸಂಜನಾ ಗಲ್ರಾನಿ ಕೇಸ್ ಸಂಬಂಧ ಈಗ ದಂಡವನ್ನ ಪಾವತಿಸಬೇಕಾಗಿದೆ.